ಇಂದು ರಾಜ್ಯಕ್ಕೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ರಾಷ್ಟ್ರೀಯ ಅಧ್ಯಕ್ಷ ಆದ ಬಳಿಕ ಇದೇ ಮೊದಲ ಬಾರಿಗೆ ಕರ್ನಾಟಕಕ್ಕೆ ಅವರು ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ಇವತ್ತಿನಿಂದ 3 ದಿನಗಳ ಕಾಲ ರಾಜ್ಯದಲ್ಲಿ ನಿತಿನ್ ನಬೀನ್ ಇರ್ತಾರೆ. ಅವರ ಎಂಟ್ರಿ ಆಗ್ತಾ ಇದೆ ಇವತ್ತು. ಇಂದಿನಿಂದ 3 ದಿನಗಳ ಕಾಲ ನಿತಿನ್ ನಬೀನ್ ರಾಜ್ಯ ಪ್ರವಾಸ. ಬೆಂಗಳೂರು ಬಿಟ್ಟು ಅವರು ಎಲ್ಲೂ ಹೊರಗಡೆ ಹೋಗಲ್ಲ, ಬಟ್ ಬೆಂಗಳೂರಿನಲ್ಲಿ ಇರ್ತಾರೆ. ಮೊದಲ ಬಾರಿಗೆ ರಾಷ್ಟ್ರೀಯ ಅಧ್ಯಕ್ಷರಾದ್ಮೇಲೆ ಅವರು ಆಗಮಿಸ್ತಾ ಇದ್ದಾರೆ. ನಿತಿನ್ ಆಗಮನದ ಬೆನ್ನಲ್ಲೇ ಗರಿಗೆದರಿದೆ ಬಿಜೆಪಿ ಪಕ್ಷದ ರಾಜಕೀಯ ಚಟುವಟಿಕೆಗಳು. ನಾಳೆ ಬಿಜೆಪಿ ಕಚೇರಿಯಲ್ಲಿ ಎಲ್ಲಾ ನಾಯಕರ ಜೊತೆ ನಿತಿನ್ ನಬೀನ್ ಮಾತುಕತೆಯನ್ನ ಮಾಡ್ತಾರೆ. ಇಂದು ರಾತ್ರಿಯೇ ಬೆಂಗಳೂರಿಗೆ ಆಗಮಿಸಿ ವಾಸ್ತವ್ಯವನ್ನ ಹೂಡ್ತಾರೆ. ನಾಯಕರಿಂದ ವಾಸ್ತವ್ಯ ಹೂಡಿದಂತ ನಿತಿನ್ ನಬೀನ್ ಅವರ ಭೇಟಿ ಆಗತ್ತೆ. ನಿತಿನ್ ನಬೀನ್ರನ್ನ ಪರಿಚಯ ಮಾಡಿಕೊಳ್ತಾರೆ ನಾಯಕರುಗಳು. ರಾಷ್ಟ್ರೀಯ ಅಧ್ಯಕ್ಷರ ಜೊತೆ ನಿಕಟ ಸಂಪರ್ಕಕ್ಕೆ ಮುಂದಾಗ್ತಾ ಇದ್ದಾರೆ ಬಿಜೆಪಿಯ ರಾಜ್ಯ ನಾಯಕರು. ಇವತ್ತು ರಾತ್ರಿ 11 ಗಂಟೆಗೆ ಬರ್ತಾರೆ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ. 11 ಗಂಟೆ 40 ನಿಮಿಷಕ್ಕೆ ಹೆಬ್ಬಾಳದ ಸಮೀಪ ಒಂದು ಹೋಟೆಲ್ಗೆ ಬರ್ತಾರೆ. ಆದ ಬಳಿಕ ಜಕ್ಕೂರಿನಲ್ಲಿ ಇರುವಂಥ ಖಾಸಗಿ ಹೋಟೆಲ್ಗೆ ತೆರಳಿ ಅಲ್ಲಿ ವಾಸ್ತವ್ಯವನ್ನು ಹೂಡ್ತಾರೆ. ನಾಳೆ ಬೆಳಗ್ಗೆ BS ಯಡಿಯೂರಪ್ಪರ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್. ಯಡಿಯೂರಪ್ಪರಿಗೆ ಸಾರ್ಥಕ 50 ವರ್ಷ ಪೂರೈಸಿದಂಥ ಹಿನ್ನೆಲೆಯಲ್ಲಿ ಅವರ ಮನೆಯಲ್ಲೇ ಸನ್ಮಾನವನ್ನು ಮಾಡಿ, ಅವರ ಭೇಟಿ ಮಾಡಿ, ಅವ್ರ ಜೊತೆ ಉಪಹಾರವನ್ನು ಸೇವಿಸುವಂಥ ನಿತಿನ್ ನಬೀನ್ ಬಳಿಕ ಖಾಸಗಿ ಹೋಟೆಲ್ಗೆ ಹೋಗಿ ಅಲ್ಲಿಂದ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಇರುವಂಥ ಕಾಡು ಮಲ್ಲೇಶ್ವರ ದೇವಾಲಯಕ್ಕೆ ಬಂದು ದೇವರಿಗೆ ವಿಶೇಷವಾದಂಥ ಪೂಜೆ ಸಲ್ಲಿಕೆ ಮಾಡ್ತಾರೆ. ಅದಾದ ಮೇಲೆ ಬಿಜೆಪಿ ಕಚೇರಿಗೆ ಹೋಗ್ತಾರೆ. ಅಲ್ಲಿ ಎಲ್ಲ ನಾಯಕರು ಕೂಡ ನಿತಿನ್ ನಬೀನ್ನ ಸ್ವಾಗತ ಮಾಡ್ತಾರೆ. ಇದಾದ ಬಳಿಕ 11 ಗಂಟೆ 30 ನಿಮಿಷದಿಂದ 1 ಗಂಟೆ ತನಕ ಎಲ್ಲ ನಾಯಕರ ಜೊತೆ ಅವರ ಪರಿಚಯವನ್ನು ನಿತಿನ್ ನಬೀನ್ ಮಾಡ್ಕೊಳ್ತಾರೆ. ಪ್ರತಿ ನಾಯಕರು ಕೂಡ ಅವರ ಪರಿಚಯವನ್ನು ನಿತಿನ್ ನಬೀನ್ ಮುಂದೆ ಮಾಡ್ಕೊಳ್ಳೋರು ಇದ್ದಾರೆ. ಇದಾದ ಬಳಿಕ ಮಧ್ಯಾಹ್ನ 1 ಗಂಟೆಗೆ ಭೋಜನ ಕೂಟ, 2 ಗಂಟೆಗೆ ಕೋರ್ ಕಮಿಟಿ, 3 ಗಂಟೆಗೆ ಅವರು ಅಲ್ಲಿಂದ ಪ್ರಶಿಕ್ಷಣ ವರ್ಗದ ಬೆಂಗಳೂರು ಉತ್ತರ ವಿಭಾಗದ ಕಾರ್ಯಕ್ರಮಕ್ಕೆ ತೆರಳುತ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.